ಹೇಳಿತ್ತು ಅವ್ರು ಹೆಜ್ಜಿದ್ದಾರೆ ಅವ್ರು ಬೇಸ್ ಉಪ್ಪಿ ಅಂತ ಅಂದ್ರೆ ಸೊ ಇನ್ನಷ್ಟು ದಿನ ಖುಷಿಯಾಗಿರೋಣ ಅಲ್ವಾ. ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸಂಡೇ ವ್ಲಾಗ್ ಇದು. ಬಿಸಿಲು ಜಾಸ್ತಿ ಅದಕ್ಕೆ ಮುಖಕ್ಕೆ ಹೊಡಿತಾ ಇದೆ. ಇನ್ನು ನನ್ನ ಮಗಳು ಕೂಡ ಎದ್ದಿದ್ಲು ಹೇಳಿತ್ತು ಅವ್ರು ಎದ್ದಿದ್ದಾರೆ ಗುಂಡ ಅವಳು ಎದ್ದಿದ್ದಾರೆ. ಅಮ್ಮ ಏನು ಮಾಡ್ತಿದ್ದಾರೋ? ಅಮ್ಮ ಎಲ್ಲ ಮಾಮಿ ಎಲ್ಲ ಅವನಿಗೆ ಆಟ ಆಗಿದೆ. ಸೊ ಬೆಳಗಿನ ರಂಗೋಲಿ ಎಲ್ಲ ಸಿಂಪಲಾಗಿ ಬಿಟ್ಟಿದ್ದೀನಿ, ಈಗ ಗ್ರ್ಯಾಂಡಾಗಿ ಬಿಟ್ಟಿಲ್ಲ. ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಇನ್ನು ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಿದ್ದೀರಾ ಮೇಡಮ್? ಮೀನು ಸಾಂಬಾರು, ಮೀನು ಫ್ರೈ, ಆಮೇಲೆ ಮೀನು ಸಾರು ರೆಡಿ. ಮಸಾಲೆ ಎಲ್ಲ ಹಾಕಿಟ್ಟಿದ್ದಾರೆ. ಮೀನು ಫ್ರೈಗೆ ಕಲಿಸ್ತಾ ಇದ್ದಾರೆ. ಏನೇನು ಹಾಕಿದ್ದೀರಾ ಮೀನು ಫ್ರೈಗೆ? ಮೀನು ಫ್ರೈಗೆ ಚಿಲ್ಲಿ ಪೌಡರ್, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಅರಿಶಿನ, ಪೆಪ್ಪರ್ ಪೌಡರ್, ಆಮೇಲೆ ಒಂಚೂರು ಕಾರ್ನ್ಫ್ಲೋರ್, ಆಮೇಲೆ ಸಾಲ್ಟ್, ಇನ್ನು ಮಾಮೂಲಿ ಮೀನಿಗೆ ಹಾಕ್ತಾರೆ. ಗೈಸ್, ನಮ್ಮಮ್ಮ ಮಾಡೋ ಮೀನು ಫ್ರೈ ಹೆಚ್ಚಾಕಿ ನಮ್ಮಮ್ಮ ಮೀನು ಫ್ರೈ ಮಾಡೋದು ನನಗೆ ತುಂಬಾ ಇಷ್ಟ. ಬಂದಾಗೆಲ್ಲ ನಾನು ಕೇಳ್ತೀನಿ ಅವ್ರನ್ನ ಮಾಡಿಕೊಡಿ ಅಂತ. ಅವ್ರು ನಾನು ಬಂದಾಗೆಲ್ಲ ಮೀನು ಫ್ರೈ, ಮೀನು ಸಾಂಬಾರು ಮಾಡ್ತಾರೆ. ಅಂದರೆ ಮಂಗಳೂರಲ್ಲೂ ಮೀನು ಸಿಗುತ್ತೆ, ಹಂಗಂತ ಅಲ್ಲ. ಬಟ್ ಇಲ್ಲಿದ್ದು ತಿನ್ನೋ ಟೇಸ್ಟೇ ಮೀನು ಬೇರೆ. ಇದೇನಂತ ಗೊತ್ತಿಲ್ಲ ನನಗೆ. ಸೊ ಬಂದಾಗೆಲ್ಲ ನಾನು ಮಾಡೋಕ್ಕೆ ಕೇಳ್ತೀನಿ, ಅವ್ರು ಮಾಡ್ತಾರೆ. ನಾನು ಬಂದಿದ್ದ ದಿನನೂ ಮಾಡಿದರು, ಇವತ್ತು ಹಬ್ಬದ ದಿನನೂ ಮಾಡಿದರು. ಸೊ ಇವತ್ತು ಮಾಡ್ತಾರೆ ಮೀನು ಫ್ರೈ ಮತ್ತು ಮೀನು ಸಾರು. ನೋಡ್ಬೋದು, ರೆಡಿ. ಇನ್ನು ಇವರೆಲ್ಲ ಸ್ವಲ್ಪ ಇಲ್ಲಿ ಕ್ಲೀನಿಂಗ್ ಮಾಡ್ತಾವ್ರು ನೋಡಿ. ಇಲ್ಲಿ ದೊಡ್ಡ ಮನುಷ್ಯರು ಎಲ್ಲ ಒರ್ಸೋದು ಗುಡ್ಸೋದು. ಏನಮ್ಮ ನಿನಗೆ ಕಷ್ಟನೇ ಆಗಲ್ಲ ಬಿಡು, ನಿನ್ನ ಮೊಮ್ಮಗಳೆಲ್ಲ ಕ್ಲೀನ್ ಮಾಡ್ಕೊಡ್ತಾವಳು. ಇತ್ತ ನಿಮ್ಮಮ್ಮ ಮೀನು ಫ್ರೈ ಕಳಿಸ್ತಾವ್ರು ನೋಡಲ್ಲಿ. ನಿಮ್ಮ ಫೇವ್ರೆಟ್ಟು. ನನ್ನ ಮಗಳಿಗೂ ಕೂಡ ಇಷ್ಟ ಗೈಸ್ ಮೀನು ಫ್ರೈ. ಇತ್ತು ಇಲ್ಲಿ ಅಲ್ಲಿ ಇತ್ತ ಇಷ್ಟನಪ್ಪ. ಇಷ್ಟನಾ ಮೀನು? ಬೇಕು ಸೂಪರ್ ಹೇಳುತ್ತ, ಸೂಪರ್ ಹೇಳು. ಸೂಪರಪ್ಪ. ಇತ್ತ ಅವಳಿಗೆ ಲೋಕ, ಅವಳದೇ ಆಟ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡನ್ನು ನೋಡಕ್ಕೆ ಹೋಗೋಣ ಅಂತ ಇದ್ದೀವಿ. ನನ್ನ ಫ್ರೆಂಡ್ ಪಾಪು ಆಗಿದೆ. ಸೊ ನೋಡಕ್ಕೆ ಹೋಗೋಣ ಅಂತ ಇದ್ವಿ, ನೋಡಬೇಕು. ಸೊ ಬನ್ನಿ ಮತ್ತೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಇನ್ನು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ, ಅಂದರೆ ನಮ್ಮ ಕಾವ್ಯನ ಮನೆಗೆ ಬಂದ್ವಿ. ಇನ್ನು ಬೇರೆ ಫ್ರೆಂಡ್ ಮನೆಗೆ ಹೋಗೋದಿತ್ತು, ಅಲ್ಲಿನೂ ಹೋಗಿರಲಿಲ್ಲ. ಕಾವ್ಯ ನಮ್ಮ ಮನೆಗೆ ಬಾರೆ ಫಸ್ಟು, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ. ಒಂದು ಸಂಜೆ ಹಂಗೆ ಸ್ವಲ್ಪ ಇವ್ರ ಮನೇಲೂ ಅಷ್ಟೊತ್ತವರೆಗೂ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಅವ್ರ ಮನೇಲೂ ಅವ್ರ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗಿದ್ರು. ಅವಳು ಮತ್ತು ಅವಳ ತಮ್ಮ ಇಬ್ಬರೇ ಇದ್ದರು. ಸೊ ನಿನ್ನ ಕೈಯಾರೆ ಅಡುಗೆ ತಿನ್ನಬೇಕು ಕಣೆ ಅಂತ ಹೇಳ್ತಿದ್ಲು. ಅದಕ್ಕೆ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಾಡ್ತಾಯಿದ್ದೀನಿ ನಾನು. ಸೊ ಬನ್ನಿ ನೋಡೋಣ.
ಹಾಗೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವಳಿಗೆ ಪಾಪು ಆಗಿತ್ತು. ಸೊ ಬ್ಯಾಂಗ್ಳೂರಿಗೆ ಬಂದಿದ್ನಲ್ಲ, ಮೀಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ತುಂಬ ಖುಷಿ ಆಯಿತು. ಹತ್ತತ್ರ ತುಂಬ ಒಂದು 4 ವರ್ಷ ಅಂತಲೇ ಹೇಳ್ಬೋದು ಅವಳನ್ನ ಮೀಟ್ ಮಾಡಿ. ನಮ್ಮ ಕಾವ್ಯನ ನಾನು ವರ್ಷ ಬಂದಾಗ ಮೀಟ್ ಮಾಡ್ತೀನಿ. ಸೊ ಅವಳನ್ನ ಮೀಟ್ ಮಾಡ್ದಿರೋ ಒಂದು 4 ವರ್ಷ ಆಗಿತ್ತು. ಅವಳ ಪಾಪನ್ನು ಅವಳನ್ನು ನೋಡ್ಕೊಂಡು ಬಂದ್ವಿ. ಇಬ್ಬರು ಹುಷಾರಾಗಿದ್ದಾರೆ. ಖುಷಿ ಆಯಿತು. ಎಷ್ಟೋ ಟೈಮ್ ಆದಮೇಲೆ ನೋಡಿದಲ್ಲ. ಹಾಗೆ ನನ್ನ ಇನ್ನೊಬ್ಬರು ಫ್ರೆಂಡ್ನು ಕೂಡ ಮೀಟ್ ಮಾಡ್ಕೊಂಡು ಬಂದ್ವಿ. ಸೊ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಮಗು ಇನ್ನೂ ಸಣ್ಣದಲ್ವಾ ಪಾಪ, ಏನು ವ್ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಜಸ್ಟ್ ಮನೆಗೆ ಬಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಇನ್ನು ಊಟ ಎಲ್ಲ ಮಧ್ಯಾಹ್ನ ಆಗಲೇ ನೋಡಿದ್ರಿ ನೀವು ಮಧ್ಯಾಹ್ನದ ವ್ಲಾಗಲ್ಲಿ. ಕಾವ್ಯನ ಮನೆಯಲ್ಲೇ ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಅಲ್ಲೇ ಮಾಡಿದ್ದೆ. ಸೊ ಅಲ್ಲೇ ಎಲ್ಲ ಊಟ ಮುಗೀತು. ಇನ್ನು ಅವಳು ಕೂಡ ಅಷ್ಟು ನನ್ನ ಫ್ರೆಂಡ್ ಮನೆಗೆ ಹೋದಾಗ, ಇನ್ನೊಂದು ಫ್ರೆಂಡ್ ಮನೆಗೆ ಹೋದಾಗ ಅವಳು ಮೀನು ಫ್ರೈ ತಿನ್ನಿ ಎಲ್ಲ ಊಟ ಮಾಡಿ ಅಂತ ಅವ್ರ ಅಪ್ಪ ಅಮ್ಮ ಪಾಪ ಎಲ್ಲರೂ ಹೇಳ್ತಿದ್ರು. ಸೊ ಲಾಸ್ಟಲ್ಲಿ ನಾವೇನು ಬೇಡ ಅಂದ್ಬಿಟ್ಟು ಪಾಪ ಅವ್ರ ತಂಗಿ ಟೀ ಮಾಡಿ ಕೊಟ್ಟರು. ಕುಡ್ದು ಫ್ರೆಂಡನ್ನ ಮೀಟ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿಯಾಯಿತು. ಎಷ್ಟು ಮದುವೆ ಆಗೋಕ್ಕೂ ಮುಂಚೆನೇ ಬೇರೆ, ಮದುವೆ ಆದಮೇಲೆ ಆ ಫ್ರೆಂಡ್ಸ್ಗಳೆಲ್ಲ ಸಿಗೋದು, ಮೀಟಪ್ ಆಗಬೇಕು ಅಂತ ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಅಂಥದ್ರಲ್ಲಿ ಹೋಗಿ ನೋಡ್ಕೊಂಡ್ಬಿಟ್ಟು ಬಂದ್ವಿ. ಖುಷಿ ಆಯಿತು. ಇನ್ನು ನೋಡಬೇಕು, ಬೇರೆ ಫ್ರೆಂಡ್ಸ್ ಯಾರಾದ್ರು ಸಿಕ್ಕಿದ್ರೆ ಅವ್ರನ್ನೂ ಎಲ್ಲರೂ ಮೀಟಪ್ ಆಗಬೇಕು. ಸೊ ಇದಷ್ಟು ದಿನ ಖುಷಿಯಾಗಿರೋಣ ಅಲ್ವಾ. ಸೊ ಮತ್ತೆ ಅಪ್ಪ ಅಮ್ಮ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ವೆಲ್ಕಮ್ ಟು ಹೋಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಿನಿ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟು ಕೂಡ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.